ಹಳ್ಳಿ ಶೈಲಿಯಲ್ಲಿ ತುಪ್ಪ ಕಾಯಿಸೋ ವಿಧಾನ. ಮೊದಲಿಗೆ ನಾವಿಲ್ಲಿ 1 ಸೇರಷ್ಟು ಬೆಣ್ಣೆನ ತಗೊಂಡಿದ್ದೀವಿ. ಒಂದು ಅರಿಶಿಣದ ಎಲೆ, ಒಂದು ವೀಳ್ಯದ ಎಲೆ, ಸ್ವಲ್ಪ ದಪ್ಪುಪ್ಪು, ಒಂದು ಒಣಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಮೆಂತೆ, 2 ಲವಂಗನ ತಗೊಂಡಿದ್ದೀವಿ. ಒಂದು ಪಾತ್ರೆಯಲ್ಲಿ 1 ಸೇರಷ್ಟು ಬೆಣ್ಣೆನ ಹಾಕೊಂಡಿದ್ದೀವಿ. ಸೊ ಇವಾಗ ನಾವು ಸ್ಟವ್ನ ಆನ್ ಮಾಡಬೇಕು. ಸೊ ಇವಾಗ ಬೆಣ್ಣೆನ ಕರಗೋಕೆ ಬಿಡಬೇಕು. ಸೊ ಕಮ್ಮಿ ಉರಿ ಮಾಡಿ ಬೆಣ್ಣೆನ ಕರಗೋಕೆ ಬಿಡಿ. ಬೆಣ್ಣೆನ ಒಂದು ಪಾತ್ರೆಯಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ನಂತರ ನಾವಿಲ್ಲಿ ಸ್ವಲ್ಪ ಮೆಂತೆ, 2 ಲವಂಗನ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಬೆಣ್ಣೆ ಇವಾಗ ಆಲ್ಮೋಸ್ಟ್ ಕರಗ್ತಾ ಇದೆ. ಸೊ ಇದನ್ನ ನಾವು ಜಾಸ್ತಿ ಉರಿ ಮಾಡಿಕೊಂಡು ಕರಗಕ್ಕೆ ಬಿಟ್ಟಿರೋದ್ರಿಂದ ಬೆಣ್ಣೆ ಉಕ್ಕದೇ ಇರೋ ಹಾಗೆ ನೋಡ್ಕೊಳ್ಳಿ. ಇವಾಗ ಬೆಣ್ಣೆ ಕರಗಿದೆ. ಸೊ ಇದಕ್ಕೆ ನಾವಿವಾಗ ಪುಡಿ ಮಾಡ್ಕೊಂಡಿರೋ ಸ್ವಲ್ಪ ಮೆಂತೆ ಕಾಳು, ಲವಂಗನ ಹಾಕೊಂತಾ ಇದ್ದೀವಿ. ಇದನ್ನ ಚೆನ್ನಾಗಿ ಸ್ವಲ್ಪ ಕುದಿ ಬರೋಕೆ ಬಿಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಕಾಯ್ತಾ ಇದೆ. ಇವಾಗ ನಾವು 2ನೇ ಚಿಮ್ಸ್ಕೋಬೇಕು. ಸೊ ಅದು ತುಪ್ಪ ಸ್ವಲ್ಪ ಸಿಡಿತು ಅಂದ್ರೆ ಸೊ ಇದು ಚೆನ್ನಾಗಿ ತುಪ್ಪ ಆಗಿದೆ. ಸೊ ಇವಾಗ ನಾವು ಅರಿಶಿಣದ ಎಲೆನ ಹಾಕೊಂತಾ ಇದ್ದೀವಿ. ಈಗ ಅರಿಶಿಣದ ಎಲೆ ತುಪ್ಪದಲ್ಲಿ ಚೆನ್ನಾಗಿ ಬೆಂದಿದೆ. ಸೊ ಇದಕ್ಕೆ ನಾವಿವಾಗ 1/4 ಚಮಚದಷ್ಟು ದಪ್ಪುಪ್ಪು, 1 ವೀಳ್ಯದ ಎಲೆ, 4 ಬೆಳ್ಳುಳ್ಳಿ ಎಸಳು, 1 ಒಣಮೆಣಸಿನ್ಕಾಯಿನ ಹಾಕೊಂತಾ ಇದ್ದೀವಿ. ಸೊ ಇದಿಷ್ಟು ಇವಾಗ ಚೆನ್ನಾಗಿ ಕುದಿಬೇಕು 5 ನಿಮಿಷ. ಸೊ ಇದಕ್ಕೆ ನಾವಿವಾಗ ಒಂದು ಪ್ಲೇಟ್ನ ಮುಚ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೋಬೇಡಿ, ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಜಾಗ ಇರಲಿ. ಸೊ ಇದು ತುಪ್ಪ ಇವಾಗ ಆಗಿದೆ. ಒಂದು ತಣ್ಣಗಾದ್ಮೇಲೆ ಸೋಸ್ಕೋಬೇಕು. ತುಪ್ಪ ತಣ್ಣಗಾದ್ಮೇಲೆ ಒಂದು ಸ್ಟೀಲ್ ಬಾಕ್ಸಿಗೆ ಸೋಸ್ಕೊಂಡಿದ್ದೀವಿ. ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ತುಪ್ಪ ಬಂದಿದೆ, ಎಷ್ಟು ಮರಳಾಗಿ ಕಾಣ್ತಾ ಇದೆ ಅಂತ. ಸೊ ನಾವು ಇವತ್ತು ಯಾವ ವಿಧಾನ ತೋರಿಸಿರೋ ತುಪ್ಪ ಕಾಯಿಸೋದು, ಇದು ಪಕ್ಕ ಹಳ್ಳಿ ಶೈಲಿಯಲ್ಲಿ ನಾವು ತುಪ್ಪನ ಕಾಯಿಸೋ ವಿಧಾನವನ್ನು ತೋರಿಸಿರೋದು. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬ ಮರಳಾಗಿರುತ್ತೆ ಈ ವಿಧಾನದಲ್ಲಿ ನಾವು ತುಪ್ಪವನ್ನು ಕಾಯಿಸೋದ್ರಿಂದ. ಸೊ ನೀವು ಮನೇಲಿ ಮಿಸ್ ಮಾಡದೆ ಈ ರೀತಿ ತುಪ್ಪವನ್ನು ಕಾಯಿಸಿ. ತುಂಬಾ ಮರಳಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ಕೂಡ. ಟ್ರೈ ಮಾಡ್ತೀರಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.